ಎಲ್ರಿಗೂ ನಮಸ್ಕಾರ. ಸೊ ಏರ್ಟೆಲ್ ಯೂಸರ್ಸ್ಗೆ ಇದೊಂದು ದೊಡ್ಡ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ನೀವೇನಾದ್ರು ಏರ್ಟೆಲ್ ಸಿಮ್ನ ಬಳಸ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ ನೋಡಿ. ಯಾಕೆಂದರೆ ಏರ್ಟೆಲ್ ತನ್ನ ಪ್ರಿಪೇರ್ಡ್ ರೀಚಾರ್ಜ್ನಲ್ಲಿ ಇರತಕ್ಕಂಥ ಕೆಲವೊಂದು ಪಾಪ್ಯುಲರ್ ಪ್ಲಾನ್ಸ್ಗಳನ್ನ ಡಿಸ್ಕಂಟಿನ್ಯೂ ಮಾಡಿದೆ. ಸೊ ಅದು ಯಾವ್ದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ನಮ್ಮ ಮಂಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮತ್ತು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದು ಯಾವ್ಯಾವ ಪ್ಲಾನ್ ಅಂತ ಹೇಳಿದ್ರೆ 299 ಪ್ಲಾನು ಮತ್ತು 319 ಪ್ಲಾನು. ಸೊ ಇದು ಬಂದು ಏರ್ಟೆಲ್ ಇರತಕ್ಕಂಥ ಬಜೆಟ್ ಫ್ರೆಂಡ್ಲಿ ರೀಚಾರ್ಜ್ ಆಪ್ಷನ್ ಅಂತಲೇ ಹೇಳ್ಬೋದು. ಮಂತ್ಲಿ ರೀಚಾರ್ಜ್ ಯಾರ್ಯಾರು ಮಾಡ್ತಾರೆ ಗೊತ್ತಾ, ಅವ್ರಿಗೂ ತುಂಬಾ ಬೆನಿಫಿಟ್ ಆಗಿತ್ತು. ಬಟ್ ಈ ಪ್ಲ್ಯಾನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಮತ್ತು ಇನ್ನೊಂದು ನಾನು ಯಾವ್ಯಾವ ಪ್ಲಾನ್ ಹೇಳ್ತಾ ಇರ್ತೀನಿ ಗೊತ್ತಾ, ಇವೆಲ್ಲವೂ ಕೂಡ ಒಂದೊಂದು ಕಡೆ ಅವೈಲಬಲ್ ಇದೆ, ಒಂದೊಂದು ಕಡೆ ಅವೈಲಬಲ್ ಇಲ್ಲ. ಸೊ ಬೇಸ್ಡ್ ಆನ್ ಸರ್ಕಲ್ ನೋಡ್ಕೊಂಡು ಏರ್ಟೆಲ್ ಅವರು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 579 ಮತ್ತು 619 ರೂಪಾಯಿದು ಪ್ಲಾನ್. ಇವು ಕೂಡ ಲಾಂಗ್ ವ್ಯಾಲಿಡಿಟಿ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಪ್ಲಾನ್ ಆಗಿರುತ್ತೆ. ಸೊ ಇದು ನಿಮಗೆ 2 ಮಂತ್ಸ್ 3 ಮಂತ್ಸ್ ಯಾರು ಯೂಸ್ ಮಾಡ್ತಾ ಇರೋ ಗೊತ್ತಾ, ಅವ್ರಿಗೆ ತುಂಬಾ ಕನ್ವೀನಿಯೆಂಟ್ ಆಗಿತ್ತು, ಅವಾಗ ಯೂಸ್ಫುಲ್ ಆಗಿತ್ತು. ಈ ಪ್ಲಾನ್ ಕೂಡ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಮುಂದೆ 649 ರೂಪಾಯಿ ಪ್ಲಾನ್, ಇದು ಕೂಡ ಏರ್ಟೆಲ್ನಲ್ಲಿ ಇರತಕ್ಕಂಥ ಪ್ರೀಪೇಡ್ ಪೋರ್ಟ್ಫೋಲಿಯೋದಲ್ಲಿ ಇರತಕ್ಕಂಥ ಒಂದೊಳ್ಳೆ ರೀಚಾರ್ಜ್ ಆಪ್ಷನ್ ಆಗಿತ್ತು. ಇದು ಕೂಡ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಮತ್ತು ಕೊನೆಯದು ಬಂದ್ಬಿಟ್ಟು 799 ಪ್ಲಾನ್. ಈ ಪ್ಲಾನ್ ಏನು ಅಂತ ಹೇಳಿದ್ರೆ ತುಂಬ ಲಾಂಗ್ ಟರ್ಮಲ್ಲಿ ಯಾರು ಯೂಸ್ ಮಾಡ್ತಾರೆ ಗೊತ್ತಾ, ಲೈಕ್ 3 ಮಂತ್ಸ್ ಆಗಲಿ ಅಥವಾ 90 ಡೇಸ್ ಆಗಲಿ ಯಾರು ಯೂಸ್ ಮಾಡ್ತಾರೆ ಗೊತ್ತಾ, ಅವ್ರಿಗೆ ಇದು ತುಂಬಾ ಬೆನಿಫಿಟ್ ಆಗಿತ್ತು. ಬಟ್ ಇದನ್ನು ಕೂಡ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಟೆಲಿಕಾಮ್ ಪ್ಲಾನ್ಸ್ ಸರ್ಕಲ್ ಮತ್ತು ಅಕೌಂಟ್ಗಳ ಪ್ರಕಾರ ಕೆಲವೊಂದು ನಮಗೆ ಬದಲಾಗಬಹುದು ಮತ್ತು ಏನು ಚೇಂಜ್ ಕೂಡ ಆಗ್ಬೋದು. ನಮಗೆ ಯಾವ್ದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿ ನಮಗೆ ಸಿಗೋದಿಲ್ಲ. ಇದರಿಂದ ಯೂಸರ್ಸ್ಗೆ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ತಿಳಿಯೋ ಥರ ಆಯಿತು ಅಂತ ಹೇಳಿದ್ರೆ, ಇದರಿಂದ ಏರ್ಟೆಲ್ ಯೂಸರ್ಸ್ಗೆ ಅಂದರೆ ನಮ್ಮ ಯಾರು ಏರ್ಟೆಲ್ ಯೂಸ್ ಮಾಡ್ತಾ ಇರೋ ಗೊತ್ತಾ, ಅವ್ರಿಗೆ ಬಜೆಟ್ ಆಪ್ಷನ್ಸ್ ತುಂಬಾ ಕಡಿಮೆ ಆಗ್ಬೋದು. ಸೊ ಫಾರ್ ಎನ್ ಎಕ್ಸಾಂಪಲ್, ನೀವೇನಾದರೂ 299 ಪ್ಲಾನ್ನ ನೀವೇನಾದ್ರು ಯೂಸ್ ಮಾಡ್ತಾ ಇದ್ದು ಅದಕ್ಕಿಂತ ರೀಚಾರ್ಜ್ ಮಾಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಇವಾಗ ಡಿಸ್ಕಂಟಿನ್ಯೂ ಆಗಿದೆ. ಸೊ ನೀವು ಅದ್ರ ಬದಲು 349 ಪ್ಲಾನ್ನ ಪರ್ಚೇಸ್ ಮಾಡ್ಬೋದು. ಬಟ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ತಿಂಗಳಿಗೆ 50 ರೂಪಾಯಿ ಅಂತ ನೀವೇನಾದ್ರು ಎಕ್ಸ್ಟ್ರಾ ಖರ್ಚು ಮಾಡಿದ್ದೀರಾ ಅಂದರೆ ಫ್ರಮ್ 299 to 349, ತಿಂಗಳಿಗೆ 50 ರೂಪಾಯಿ, ವರ್ಷಕ್ಕೆ 600 ರೂಪಾಯಿ ಎಕ್ಸ್ಟ್ರಾ. ಸೊ ಇದು ಬಂದ್ಬಿಟ್ಟು ನಮಗೆ ಸೇಮ್ ಅದೇ ಡೇಟಾ ಸಿಗುತ್ತೆ, ಅದೇ ಕಾಲ್ ವ್ಯಾಲಿಡಿಟಿ ಡೇಟಾ, ಅದೇ ಮೆಸೇಜು, ಬಟ್ ಎಕ್ಸ್ಟ್ರಾ 50 ರೂಪಾಯಿ ಅಂತ ಹೇಳಿದ್ರೆ ಕಸ್ಟಮರ್ಸ್ಗೆ ಇದು ಬರ್ಡನ್ ಆಗುತ್ತೆ. ನೆಕ್ಸ್ಟು ಏರ್ಟೆಲ್ ಯಾಕೆ ಈ ಪ್ಲಾನ್ಸ್ನ ರಿಮೂವ್ ಮಾಡ್ತಾ ಇದೆ ಅಂತ. ಬಟ್ ಏರ್ಟೆಲ್ ನಮಗೆ ಎಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ನಾನು ಇದೇ ರೀಸನ್ಗೆ ನಾನು ಈ ಪ್ಲಾನ್ನ ರಿಮೂವ್ ಮಾಡ್ತಾ ಇದ್ದೀನಿ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ. ಏರ್ಟೆಲ್ ಅಂತಲೇ ಅಲ್ಲ, ತುಂಬ ಟೆಲಿಕಾಮ್ ಆಪ್ರೇಟರ್ಸ್ ಯಾರು ಇರ್ತಾರೆ ಗೊತ್ತಾ, ಅವರೆಲ್ಲೂ ಕೂಡ ನಮಗೆ ಏನಾದರೂ ಪ್ಲಾನ್ ಡಿಸ್ಕಂಟಿನ್ಯೂ ಮಾಡಬೇಕಾದ್ರೆ ಇದನ್ನೇ ಸ್ಪೆಸಿಫಿಕ್ ರೀಸನ್ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ. ಬಟ್ ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇದೆಲ್ಲೋ ಮೇ ಬಿ ಕಂಪನಿಗೆ ಎಲ್ಲೋ ಕೂಡ ಸ್ವಲ್ಪ ಲಾಸ್ ಆಗಿರ್ಬೋದು. ಸೊ ಸ್ವಲ್ಪ ಪ್ರಾಫಿಟಬಿಲಿಟಿಗೋಸ್ಕರ ಇದನ್ನು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ನಾವೇನು ಮಾಡಬೇಕಾಗುತ್ತೆ ಅಂತ, ಸೊ ನೀವೇನಾದ್ರು ಏರ್ಟೆಲ್ ಯೂಸರ್ ಏನು ಆಗಿದ್ದೀರಾ ಅಂತ ಹೇಳಿದ್ರೆ, ಸೊ ನೀವು ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ನ ಓಪನ್ ಮಾಡಿಕೊಂಡು, ಸೊ ನೀವು ಎವ್ರಿ ಮಂತ್ ಯಾವ ಪ್ಲಾನ್ನ ರೀಚಾರ್ಜ್ ಮಾಡ್ತೀರಾ ಆ ಪ್ಲಾನ್ ಆ್ಯಕ್ಟಿವ್ ಇದೆಯಾ ಅಥವಾ ಇನ್ಆ್ಯಕ್ಟಿವ್ ಇದೆಯಾ ಅಥವಾ ರಿಮೂವ್ ಮಾಡಿಬಿಟ್ಟಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಸಪೋಸ್ ಅದೇನಾದ್ರು ನಿಮಗೆ ಕಾಣಿಸಿಲ್ಲ ಅಂತ ಹೇಳಿದ್ರೆ ಅದೇ ಸೇಮ್ ಸಿಮಿಲರ್ ಇರತಕ್ಕಂಥದ್ದು ರೀಚಾರ್ಜ್ ಪ್ಲಾನ್ನ ನೀವು ಅಲ್ಲಿ ಹುಡ್ಕೊಬೋದು. ಸೊ ಕೆಲವೊಂದು ನೀವು ವಿತೌಟ್ ಗೊತ್ತಿಲ್ದಿರೇ ಲೈಕ್ 399ಗೋಸ್ಕರ 500 ಮಾಡಿಸೋದ್ರೆ ಲಾಸ್ ಅಂತ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಕೊನೆಯದಾಗಿ, ಸೊ ಏರ್ಟೆಲ್ ಪ್ರೀಪೇಯ್ಡ್ ಪ್ಲಾನ್ಸ್ನಲ್ಲಿ ಯಾವ್ಯಾವ ಬದಲಾವಣೆಗಳಾಗಿದ್ದಾವೆ ಅಂತಂದ್ಬಿಟ್ಟು ನನಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕೂಡ. ಸೊ ಇದರಲ್ಲಿ ನೀವು ಎವ್ರಿ ಮಂತ್ ಯಾವ್ಯಾವ ಪ್ಲಾನ್ನ ರೀಚಾರ್ಜ್ ಮಾಡಿಸ್ತಾ ಇದ್ದೀರಾ, ಸೊ ಸಪೋಸ್ ಆ ರೀಚಾರ್ಜ್ ಮಾಡಿಸಿರೋ ಪ್ಲಾನು ಇವಾಗ ಡಿಸ್ಕಂಟಿನ್ಯೂ ಆಗಿದ್ರೆ ಮುಂದೆ ಯಾವ ಪ್ಲಾನ್ ರೀಚಾರ್ಜ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರು ಮತ್ತು ಲೈಕ್ ಮಾಡಿ. ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.